ಮಹಾ ದುರಂತಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಾವಿನ ಸಂಖ್ಯೆ ಏರಿಕೆ ಆಗಿದೆ. 357ಕ್ಕೆ ಏರಿಕೆ ಆಗ್ತಾ ಇದೆ ಸಾವನ್ನಪ್ಪಿದಂತಹ ದುರ್ದೈವಿಗಳ ಸಂಖ್ಯೆ. 6ನೇ ದಿನ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಮುಂಡಕ್ಕೈ ಹಾಗೂ ಚುರಲ್ಮಲಾದಲ್ಲಿ 260 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಇದೆಲ್ಲವೂ ಕೂಡ ಗವರ್ನಮೆಂಟ್ ಹತ್ರ ಇರುವಂತಹ ಸತ್ಯದ ಸ್ಟ್ಯಾಟಿಸ್ಟಿಕಲ್ ರೆಕಾರ್ಡ್ಸ್. ಈ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು, ಆಗಿದ್ದು ಇರಬಹುದು. ಯಾಕಂದ್ರೆ ಅಲ್ಲಿನ ಸರ್ಕಾರ ಈಗಾಗಲೇ ಹೇಳಿದೆ, ನಾವು ಕಣ್ಣಾರೆ ಮೃತದೇಹ ನೋಡೋ ತನಕ ಯಾರು ಕೂಡ ಡೆತ್ ಆಗಿದ್ದಾರೆ ಅಂತ ಹೇಳಲ್ಲ, ನಾಪತ್ತೆ ಆಗಿದ್ದಾರೆ ಅಂತ ಕೂಡ ಹೇಳಲ್ಲ ಅಂತ ತಿಳಿಸ್ತಾ ಇದ್ರು. ಹೀಗಾಗಿ ಸಾವಿನ ಸಂಖ್ಯೆ ಅನ್ಅಫಿಷಿಯಲ್ ಆಗಿ ಇನ್ನೂ ಜಾಸ್ತಿ ಇರ್ಬೋದು, ಬಟ್ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಈ ನಂಬರ್ ನಮಗೆ ಸಿಗ್ತಾ ಇದೆ. ಅದು ಕೂಡ ಬೆಚ್ಚಿ ಬೀಳಿಸುವಂತಿದೆ. ಇನ್ನು ಸಂಕಷ್ಟದ ನಡುವೆ ಸೇನೆಯಿಂದ ಶೋಧ ಕಾರ್ಯ ನಿರಂತರವಾಗಿ ಸಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಇವತ್ತಿಗೂ ಕೂಡ ಹೆಲಿಕಾಪ್ಟರ್ ಮೂಲಕನೇ ರೆಸ್ಕ್ಯೂ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಜೊತೆಗೆ ಮೃತಪಟ್ಟವರ ಶವಗಳು ಅಲ್ಲಲ್ಲಿ ಸಿಗ್ತಾ ಇರೋದ್ರಿಂದ, ಅಂದರೆ ಆ ನದಿ ಹಾದು ಹೋಗುವಂತಹ ಜಾಗದಲ್ಲಿ ಸಿಗ್ತಾ ಇರೋದ್ರಿಂದ ಅದನ್ನೆಲ್ಲ ರಿಕವರ್ ಮಾಡೋ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮಳೆ ಬಿಟ್ಟು ಬಿಡದೆ ಕೇರಳವನ್ನು ಮತ್ತೊಮ್ಮೆ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಚಾಲೆಂಜಸ್ ಮಧ್ಯೆ ಕೂಡ ದುರ್ಗಮ ಪ್ರದೇಶದಲ್ಲಿ ನಡೀತಾ ಇರುವಂತಹ ರೆಸ್ಕ್ಯೂ ಆಪರೇಷನ್ ನೀವು ಗಮನಿಸ್ತಾ ಇದ್ದೀರಾ. ವಯನಾಡಲ್ಲಿ ಶವಗಳಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಮಣ್ಣನ್ನ ಅಗೆಯುವಂತಹ ಪ್ರಯತ್ನವನ್ನ ಕೆಲವು ಕಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 20-30 ಅಡಿ ಆಳ ಆಗಿದ್ರು ಅಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇದೆ. ಬಿಕಾಸ್ ಟನ್ಗಟ್ಲೆ ಮಣ್ಣು ಬಂದು ಬಿದ್ದಿರೋದಲ್ಲಿ. ಸೊ ಆ ಮಣ್ಣನ್ನ ಅಗೆಯುವಂತಹ ಪ್ರಯತ್ನ, ಮೃತದೇಹಗಳ ಅಂಗಾಂಗಗಳನ್ನ ರಿಕವರ್ ಮಾಡಿಕೊಳ್ಳುವಂತಹ ಪ್ರಯತ್ನ ಕಾಡಲ್ಲೂ ನಡೀತಾ ಇದೆ. ಇನ್ನು ಕೆಲವು ಕಡೆ ಪುಟ್ಟ ಮಕ್ಕಳನ್ನ ಕೂಡ ರೆಸ್ಕ್ಯೂ ಮಾಡ್ತಾ ಇರುವಂತಹ ಈ ವಿಡಿಯೋ ನಿನ್ನೆ ಬಹಳ ವೈರಲ್ ಆಗಿತ್ತು.